ಇಲ್ಲಿ ಯಾರು ನಿಮ್ ಕಂಪನಿಯವ್ರು ಯಾರು ನಿಮ್ಗೆ ರಿಕ್ರೂಟ್ ಮಾಡ್ತಾ ಇದಾರಲ್ಲ ಅವ್ರಿಗಿದ್ ನೋಡಿ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಏನಂತ ಸ್ವಲ್ಪ ಗೊತ್ತಾದ್ರೆ ನಿಮ್ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ನನ್ನ ತಂದೆಯವರು ರಿಟೈರ್ಡ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಮತ್ತೆ ತಾಯಿ ಒಂದು LIC ದಲ್ಲಿ HGA ಆಗಿದ್ದಾರೆ. ಅಂದ್ರೆ LIC ಕೆನರಾ ಬ್ಯಾಂಕ್ ಎರಡು ಗವರ್ಮೆಂಟ್ ಆಫ್ ಇಂಡಿಯಾದು ಕಂಪನೀಸ್, ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಅವ್ರಿಗೇನೋ ತಂದೆ ತಾಯಿಯವರು ಇಬ್ರು ಗವರ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಇವನಿಗೂ ಸ್ಟೆಬಿಲಿಟಿ ಸ್ವಲ್ಪ ಜಾಸ್ತಿ ಇಷ್ಟ ಆಗಿರ್ಬಹುದು. ಸ್ಟೆಬಿಲಿಟಿ ಅಂದ್ರೆ ಒಂದೇ ಕಂಪನಿಯಲ್ಲಿ ಒಂದು 10 ವರ್ಷ 20 ವರ್ಷ ಯಾಕೆ ಇರ್ಬಹುದು, ಆ ತರ ಒಂದು ಐಡಿಯಾ. ನಾನ್ ತಪ್ಪಾಗಿರ್ಬೋದು, ಬಟ್ ಹಿಂಗೆ ಒಂದು ಐಡಿಯಾ ಅವ್ರಿಗೆ ಬರ್ಬೋದು. ಇವ್ರು ಹುಟ್ಟಿದ ಸ್ಥಳ ಯಾವುದು? ಬೆಳಗಾವಿ. ಸೊ ಬೆಳಗಾವಿದಲ್ಲಿ ಹುಟ್ಟಿದಾರಂದ್ರೆ ಅದ್ರ ಬಗ್ಗೆ ಏನಾದ್ರೂ ಐಡಿಯಾ, ಮಹಾರಾಷ್ಟ್ರ ಬಾರ್ಡರ್ ಇದೆ ಇದು, ಇವರಿಗೆ ಮಾತಾಡ್ಲಿಕ್ಕೆ ಕನ್ನಡ ಬರ್ಬೋದು ಹಾಗೂ ಮರಾಠಿ ಕೂಡ ಬರ್ಬೋದು, ಯಾಕಂದ್ರೆ ಅದು ಬಾರ್ಡರ್ ಅಲ್ಲಿ ಇದೆ. ಅಲ್ಲಿ ಹತ್ರ ಗೋವಾ ಕೂಡ ಇದೆ, ಕೊಂಕಣಿ ಕೂಡ ಬರ್ಬೋದಾ? ಇದೊಂದು ಸ್ವಲ್ಪ ಬೇಸಿಕ್ ಆಗಿ ಇವರಿಗೆ ಐಡಿಯಾ ಸಿಕ್ಕುತ್ತೆ. ಹೈಯೆಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂದ್ರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ, ಅಂದ್ರೆ ಅವ್ರು BE ಮಾಡಿದ್ದಾರೆ, ಅದಾದ್ಮೇಲೆ ಅವರು ಮತ್ತೆ ಓದ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಏನಾದ್ರೂ ಕಾರಣ ಇರ್ಬೋದು, ಅದು ಒಂದು ಬೇಸಿಕ್. ಮತ್ತೆ ಇದು ಅಲ್ಲಿ ನೋಡಿದ್ರೆ ಸಹೋದರರು, ಅಣ್ಣ ತಂಗಿ ಯಾರು ಇಲ್ಲ, ಒಬ್ನೇ ಗಂಡ್ ಮಗ. ಅದಕ್ಕೆ ಇವರಿಗೆ ತುಂಬಾ ಪ್ಯಾಂಪರ್ ಮಾಡಿರ್ಬೋದು, ತುಂಬಾ ಪ್ರೀತಿ ಮಾಡಿರ್ಬೋದು ತಂದೆ ತಾಯಿಯವರು. ಸೊ ಅದೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಶೇರಿಂಗ್ ಜಾಸ್ತಿ ಮಾಡ್ಲಿಕ್ಕೆ ಇವನಿಗೆ ಬರಲ್ಲ, ಯಾಕಂದ್ರೆ ಅಕ್ಕ ತಂಗಿ ಯಾರಿಲ್ಲ, ಏನ್ ತಂದೆ ತಾಯಿಯವ್ರದ್ದು ಎಲ್ಲ ಇವನಿಗೆ, ಅದಕ್ಕೆ ಶೇರ್ ಮಾಡ್ಲಿಕ್ಕೆ ಬರಲ್ಲ ಬೇರೆಯವ್ರ ಜೊತೆಗೆ. ಇದು